ಆನ್ಲೈನ್ ಕಾಲ್ಗಳ ಬಗ್ಗೆ ಎಚ್ಚರ ಆನ್ಲೈನ್ ವಿಡಿಯೋ ಕಾಲ್ ಟಾರ್ಚರ್ಗೆ ವಿದ್ಯಾರ್ಥಿ ಬಲಿಯಾಗಿದ್ದಾನೆ. ಡೆತ್ ನೋಟ್ ಬರೆದಿಟ್ಟು ಆಚಾರ್ಯ ಕಾಲೇಜ್ನ ವಿದ್ಯಾರ್ಥಿ ಸುಸೈಡ್ ಮಾಡಿಕೊಂಡಿದ್ದಾರೆ. ನೋಡಿ, 25 ವರ್ಷದ ಜಗನ್ ಮೋಹನ್ ನೇಣಿಗೆ ಶರಣಾಗಿರುವಂತಹ ವ್ಯಕ್ತಿ ನನ್ನ ಸಾವಿಗೆ ಈ 3 ನಂಬರ್ ಕಾರಣ ಅಂತ ಹೇಳಿ ಡೆತ್ ನೋಟ್ ನಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ವಿದ್ಯಾರ್ಥಿಯ ನಂಬರ್ ಅನ್ನ ಪರಿಶೀಲಿಸಿದಾಗ ಫೇಕ್ ಕಾಲ್ ಅನ್ನೋದು ಬಯಲಾಗಿದೆ. ಯುವಕನ ಬೆತ್ತಲೆ ಫೋಟೋ ವೈರಲ್ ಮಾಡುವುದಾಗಿ ಬೆದರಿಕೆಯನ್ನ ಹಾಕಲಾಗಿದೆ. ಹಣಕ್ಕಾಗಿ ಬೆದರಿಕೆಯನ್ನ ಒಡ್ಡಿ ವಿಡಿಯೋ ಕಾಲ್ ಅನ್ನ ಮಾಡಿ ಟಾರ್ಚರ್ ಅನ್ನ ನೀಡಲಾಗಿದೆ. ಫೇಕ್ ಕಾಲ್ಗೆ 25,000 ರೂಪಾಯಿ ಹಣವನ್ನ ಕಳೆದುಕೊಂಡಿದ್ದಾನೆ ವಿದ್ಯಾರ್ಥಿ. ಈ ಫೇಕ್ ಕಾಲ್ಗೆ ಹೆದರಿ ವಿದ್ಯಾರ್ಥಿ ಜಗನ್ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ. ಸೋಲ್ದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಈ ರೀತಿಯಾಗಿ ನನಗೊಂದು ಫೇಕ್ ಕಾಲ್ಸ್ಗಳೇನೋ ಬರ್ತಾ ಇದೆ, ನನ್ನ ಒಂದಷ್ಟು ಫೋಟೋಸ್ಗಳನ್ನ ಯೂಸ್ ಮಾಡಿಕೊಂಡು ನಗ್ನವಾಗಿ ಬಳಕೆ ಮಾಡ್ಕೊಳ್ಳಾಗ್ತಾ ಇದೆ ಅಂತ ಹೇಳಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಿದ್ರೆ ಈ ರೀತಿಯಾಗಿ ಸಾವನ್ನಪ್ಪುವಂತಹ ಪರಿಸ್ಥಿತಿಯೇ ನಿರ್ಮಾಣ ಆಗ್ತಾ ಇರಲಿಲ್ಲ ಅಂತ ಕಾಣಿಸುತ್ತೆ. ಕಷ್ಟಪಟ್ಟು ದುಡಿದು ನಮ್ಮ ಮಕ್ಕಳು ಓದ್ಲಿ ಅಂತ ಹೇಳಿ ಒಂದೊಳ್ಳೆ ಪ್ರತಿಷ್ಠಿತ ಕಾಲೇಜ್ಗೆ ಸೇರಿಸಿದಾಗ ಪಾಪ ಎಲ್ಲೋ ಇದ್ಕೊಂಡು ತಂದೆ ತಾಯಿ ನನ್ನ ಮಗ ಓದ್ತಾ ಇದ್ದಾನೆ, ಚೆನ್ನಾಗಿ ಓದ್ತಾನೆ, ಮುಂದಿನ ಜೀವನ ಅವನೇ ನಮ್ಮನ್ನ ನೋಡ್ಕೊಳ್ತಾನೆ ಮುಂದಿನ ದಿನಗಳಲ್ಲಿ ಅಂತ ಹೇಳಿ ಆಸೆಯನ್ನ ಇಟ್ಕೊಂಡಿರ್ತಾರೆ. ಬಟ್ ಆದರೆ ಈ ರೀತಿಯಾಗಿ ಫೇಕ್ ಕಾಲ್ಗಳಿಗೆ ಹೆದರಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೂರ್ತಿ, ಫೇಕ್ ಕಾಲ್ಗೆ ಈ ಜಗನ್ ಮೋಹನ್ ಅವರು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾವಾಗ ಮಾಡ್ಕೊಂಡಿರೋದು, ಎಷ್ಟು ಬಾರಿ ಕರೆಗಳು ಬಂದಿತ್ತಂತೆ, ಏನ್ ಹೇಳ್ತಾ ಇದ್ರಂತೆ ಕರೆ ಮಾಡಿದಂತಹ ಸಂದರ್ಭದಲ್ಲಿ? ರಮ್ಯಾ, ಇದು ಏನು ಫೇಕ್ ಕಾಲ್ ನಿಂದನೇ ಮನನೊಂದು ಆತ್ಮಹತ್ಯೆ ಮಾಡ್ಕೊಂಡಿರೋಂಥದ್ದು. ಈ ಡೇಟಿಂಗ್ ಆ್ಯಪ್ ಮುಖಾಂತರ ಏನು ಪರಿಚಯ ಆದಂತ ಯುವತಿಯರು ಇರ್ತಾರೆ, ಆ ಒಂದು ಯುವತಿಯರು ಇವನ ಏನು ಫೋಟೋ ಮತ್ತೆ ವಿಡಿಯೋನ ಇಟ್ಟುಕೊಂಡು ಬ್ಲಾಕ್ ಮೇಲ್ ಮಾಡ್ತಿದ್ರು, ಮತ್ತೆ ಸಾಕಷ್ಟು ಹಣಕ್ಕೆ ಡಿಮ್ಯಾಂಡ್ ಮಾಡ್ತಾ ಇದ್ರು. ಹಾಗಾಗಿ ಈತ ಕೂಡ ಮನನೊಂದು ಏನು ಅವನ ಮಾರ್ಫಿಂಗ್ ಬಳಸಿ ಇವನ ಫೋಟೋನ ಮಾರ್ಫಿಂಗ್ ಮಾಡಿ ಅನೇಕ ಕೆಟ್ಟ ರೀತಿಯಲ್ಲಿರುವಂತ ಇಮೇಜ್ಗಳಿಗೆ ಇವನ್ನ ಮುಖನ ಜೋಡಿಸಿ ಇವನಿಗೆ ವಾಪಸ್ ಕಳ್ಸೋಂಥದ್ದು, ಪದೇ ಪದೇ ಹಣಕ್ಕೆ ಬೇಡಿಕೆ ಹಾಕಂಥದ್ದು, ಈ ತರ ಬೆದರಿಕೆ ಕರೆಗಳು ಮತ್ತೆ ಏನು ಸಾಕಷ್ಟು ಬ್ಲಾಕ್ ಮೇಲ್ ರೀತಿಯಲ್ಲಿ ಕಾಣ್ತಿತ್ತು. ಹಾಗಾಗಿ ಆತ 25,000 ರೂಪಾಯಿ ಹಣ ಕೂಡ ಹಾಕಿದ್ರು ಕೂಡ ಬಿಡದೇನೆ ಮತ್ತೊಂದು ಕಾಲು ಈ ರೀತಿ ಹಣ ಬರೋ ಒಂದು ಮೂಲ ಏನಿರ್ತದೆ ಆ ಮೂಲಕ್ಕೆ ಪದೇ ಪದೇ ಬೇರೆ ಬೇರೆ ನಂಬರ್ ಇಂದ ಕಾಲ್ ಮಾಡೋಂಥದ್ದು, ಹಣ ಬೇಕಂಥದ್ದು. ಈತ 25,000 ಹಾಕಿ ನನ್ನಿಂದ ಆಗೋದಿಷ್ಟೇ ಅಂತ ಹೇಳ್ತಾನೆ. ಆದ್ರೂ ಬಿಡದೇನೆ ಇವರ ಸ್ನೇಹಿತರಿಗೆ ಮತ್ತೆ ಫ್ಯಾಮಿಲಿ ಮೆಂಬರ್ಗಳಿಗೆ ಇವ್ರಿಗೆಲ್ಲ ಇವರ ಮುಖವನ್ನ ಜೋಡಿಸಿರುವಂತ ಅಶ್ಲೀಲ ಇಮೇಜ್ಗಳಿಗೆ ಫೋಟೋಗಳನ್ನ ಕಳಿಸಿ ಇವನ ಮರ್ಯಾದೆಯನ್ನ ಮತ್ತೆ ಮಾನವನ್ನ ಕಳೆದಿರೋ ಹಿನ್ನೆಲೆ ಮನನೊಂದು ಏನೈತ 25 ವರ್ಷದ ಆಚಾರ್ಯ ಕಾಲೇಜ್ನ ಜಗನ್ ಮೋಹನ್ ಅನ್ನೋ ಒಂದು ವಿದ್ಯಾರ್ಥಿ ಆತ್ಮಹತ್ಯೆ ಮಾಡ್ಕೊಂಡಿರುವಂತದ್ದು. ಹಾಗಾಗಿ ಇದರ ಸಂಬಂಧಪಟ್ಟಂಗೆ ಇದು ಕಳೆದ 2 ದಿನದ ಹಿಂದೆ ನಡೆದಿರೋಂತ ಪ್ರಕರಣ ಈಗಷ್ಟೇ ಬೆಳಕಿಗೆ ಬಂತು. ಹಾಗಾಗಿ ಸೋಲ್ದೇನಹಳ್ಳಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಆ ಮೃತದೇಹವನ್ನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಯನ್ನ ನಡೆಸಿ ಈಗ ತನಿಖೆ ಶುರು ಮಾಡ್ಕೊಂಡಿದ್ದಾರೆ. ಆ ಒಂದು ನಂಬರ್ಗಳು ಏನ್ ಕಾರ್ಯ ಬಂದಿತ್ತು ಆ ಕರೆಯನ್ನ ಆ ನಂಬರ್ನ ಆಧರಿಸಿಬಿಟ್ಟು ಪರಿಶೀಲನೆಗಿಳಿದಾಗ ಇವೆಲ್ಲವೂ ಕೂಡ ಕಂಪ್ಲೀಟ್ ಫೇಕ್ ಕಾಲ್ ಅನ್ನೋದು ಗೊತ್ತಾಗಿದೆ. ರಮ್ಯಾ, ಓಕೆ, ಥ್ಯಾಂಕ್ ಯು ತಮ್ಮ ಮಾಹಿತಿಗೆ.